ಇವತ್ತು ಶ್ರುತಿ ಮತ್ತು ಆನಂದ್ ಅವರ ಮದುವೆ. ಅದಕ್ಕೆ ಮನೆ ಇಡೀ ಗಡಿಬಿಡಿಯಿಂದ ಕೂಡಿರುತ್ತೆ. ಸೆಕ್ಯೂರಿಟಿ ಎಲ್ಲವೂ ನೀನೇ ನೋಡ್ಕೋ, ಯಾವುದೇ ರೀತಿಯ ಕೇರ್ಲೆಸ್ಸನ್ನು ನಾನು ಸಹಿಸೋದಿಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ವಿರಾಟ್. ನಾನೆಲ್ಲವೂ ಸೆಟ್ ಮಾಡಿದ್ದೀನಿ, ನಮ್ಮ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ನಿಖಿಲ್. ಹಾಂ ಅಂತ ಆ ಕಡೆ ನೋಡಿದ ವಿರಾಟ್ಗೆ ಬ್ಲೂ ಕಲರ್ ಲೆಹಂಗಾದಲ್ಲಿ ತನ್ನ ಹತ್ತಿರಕ್ಕೆ ಬರ್ತಿರೋ ಚಂದನ ಕಾಣಿಸಿ ಅವನ ಹಾರ್ಟ್ ಬೀಟ್ ಗಟ್ಟಿಯಾಗಿ ಪಡ್ಕೊಳ್ಳುತ್ತೆ. ವಿರಾಟ್ ಹತ್ರ ಬಂದು, ಅಲ್ಲಿ ಮಂಟಪದ ಹತ್ರ ಎಲ್ಲರೂ ನಿಮಗಾಗಿ ವೆಯ್ಟ್ ಮಾಡ್ತಿದ್ದಾರೆ, ನೀವಿಲ್ಲಿ ಏನು ಮಾಡ್ತಿದ್ದೀರಾ ಅಂತ ವಿರಾಟ್ನ ಕೈ ಹಿಡ್ಕೊಂಡು ಮಂಟಪದ ಹತ್ತಿರ ಕರ್ಕೊಂಡು ಹೋಗ್ತಾಳೆ ಚಂದನ. ಏನು ಮಾತನಾಡದೆ ಅವಳ ಹಿಂದಿಗೆ ಹೋಗ್ಬಿಡ್ತಾನೆ ವಿರಾಟ್. ಪಂಡಿತ್ ಅವರು ಹೇಳಿದ್ದನ್ನು ಕ್ರಮ ತಪ್ಪದೆ ಮಾಡ್ತಾ ಇರ್ತಾರೆ ಆನಂದ್ ಮತ್ತು ಶ್ರುತಿ. ಶ್ರುತಿಗೆ ಮದುವೆ ಆಗ್ತಿರೋದನ್ನು ನೋಡಿದ ನಿಖಿಲ್ನ ಕಣ್ಣಲ್ಲಿ ಸಣ್ಣ ಕಣ್ಣೀರಿನ ಹನಿ. ಅದು ನೋಡಿದ ತನುಜ ಅವನ ಹತ್ರ ಹೋಗಿ, ಏನಾಯಿತು, ಯಾಕೆ ಅಳ್ತಿದ್ಯಾ ಅಂತ ಸಣ್ಣದಾಗಿ ಕೇಳ್ತಾಳೆ. ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು, ನಥಿಂಗ್ ಅಂತ ತನುಜಾಳ ಕಡೆ ತಿರುಗಿ, ನಿನ್ನ ಡಿಸಿಷನ್ ಹೇಳಿಲ್ಲ ಯಾಕೆ ಅಂತ ಕೇಳ್ತಾನೆ ನಿಖಿಲ್. ಯಾವುದ್ರ ಬಗ್ಗೆ, ನಿಜಕ್ಕೂ ನೀನೇನು ಮಾತಾಡ್ತಿದ್ಯಾ, ನನಗೆ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿಂದ ಹೋಗ್ತಿದ್ದ ತನುಜಾಳ ಜಡೆಯನ್ನು ಹಿಡಿದು ಎಳಿತಾನೆ ನಿಖಿಲ್. ನಿನಗೆ ಎಲ್ಲವೂ ಗೊತ್ತು ಅಂತ ನನಗೆ ಗೊತ್ತು, ನಟನೆ ಮಾಡಿದೆ, ನಿನ್ನ ಡಿಸಿಷನ್ ಏನು ಹೇಳು ಅಂತ ಹೇಳ್ತಾನೆ ನಿಖಿಲ್. ನಿಖಿಲ್ನ ಕಡೆ ನೋಡ್ತಾ, ನನಗೆ ಓಕೆ ಅಂತ ಸಣ್ಣದಾಗಿ ಹೇಳ್ತಾಳೆ ತನುಜ. ಓಕೆ ಮೀನ್ಸ್ ನಿನಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತು, ನಾಟಕ ಮಾಡಿದೆ, ನನ್ನ ಬಿಡು ಅಂತ ಅಲ್ಲಿಂದ ಓಡಿ ಹೋಗ್ತಾಳೆ ತನುಜ. ಮಂಟಪದ ಕಡೆ ನೋಡ್ತಾ ತುಂಬ ಎಮೋಷ್ನಲ್ ಆಗಿಬಿಡ್ತಾಳೆ ಚಂದನ. ನಾನು ಕೂಡ ಮದುವೆ ಬಗ್ಗೆ ತುಂಬ ಕನಸುಗಳನ್ನ ಕಂಡಿದ್ದೆ, ಆದರೆ ಇಂಡಿಯಾಗೆ ಬಂದ ಕೂಡಲೇ ನನ್ನ ಕನಸುಗಳು ಈ ರೀತಿ ಆಗುತ್ತೆ, ಕುಸಿದ್ಬಿಟ್ವು ಅಂತ ಗೊತ್ತಿರಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ. ಅವಳ ಹತ್ರ ಬಂದು, ಪಾಸ್ನಲ್ಲಿ ಆಗೋಯ್ತು, ಏನೇ ಆಗಿರಲಿ ಪ್ರೆಸೆಂಟ್ನಲ್ಲಿ ಇರೋ ಸಮಯವನ್ನು ವೇಸ್ಟ್ ಮಾಡಬೇಡ ಸ್ವೀಟ್ ಆರ್ಟ್ ಅಂತ ವಿರಾಟ್ ಹೇಳಿದ ಮಾತಿಗೆ ಅವನ ಕಡೆ ಶಾಕ್ ಆಗ್ತಾ ನೋಡ್ತಾಳೆ ಚಂದನ. ಅಷ್ಟು ಶಾಕ್ ಆಗೋ ಅವಶ್ಯಕತೆ ಇಲ್ಲ, ನಿನಗೆ ಗೊತ್ತು ನಿನ್ನ ಮನಸ್ಸಿನಲ್ಲಿ ಈಗ ಏನು ಅಂದ್ಕೊಳ್ತಿದ್ಯಾ ಅಂತ, ಯಾಕಂದರೆ ನಿನ್ನ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಂತ ಅವಳಿಂದ ದೂರ ಸರಿದು ಅವಳ ಕಣ್ಣುಗಳಲ್ಲಿ ನೋಡ್ತಾನೆ ವಿರಾಟ್. ಚಂದನ ಕೂಡ ವಿರಾಟ್ನ ಕಣ್ಣುಗಳಲ್ಲಿ ನೋಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಿರಾಟ್ನ ಇಂಟೆನ್ಸ್ ಲುಕ್ ಸಹಿಸಲು ಆಗದೆ ಕಣ್ಣುಗಳು ಕೆಳಗಿಳಿಸ್ಬಿಡ್ತಾಳೆ. ನೀನು ನನ್ನ ನೋಟವನ್ನೇ ಸಹಿಸೋದಕ್ಕಾಗ್ತಿಲ್ಲ, ಇನ್ನು ನನ್ನನ್ನು ಹೇಗೆ ಸಹಿಸ್ತೀಯಾ? ಏನೇ ಆಗಲಿ ನೀನು ಲೈಫ್ ಲಾಂಗ್ ನನ್ನ ಸಹಿಸ್ಬೇಕು ಬೇಬಿ, ತಪ್ಪಿದ್ದಲ್ಲ ಅಂತ ಹೇಳ್ತಾನೆ ವಿರಾಟ್. ಏನೂ ಮಾತಾಡದೆ ಸೈಲೆಂಟಾಗಿ ನಡೀತಿರೋ ಮದುವೆ ಕಡೆ ನೋಡ್ತಾಳೆ ಚಂದನ. ನಿಖಿಲ್ ತನುಜ ಅವರ ಮಾತುಗಳೊಂದಿಗೆ ವಿರಾಟ್ ಚಂದನ ನೋಟಗಳೊಂದಿಗೆ ನೋಡ್ತಾ ನೋಡ್ತಾ ಆನಂದ್ ಶ್ರುತಿ ಮದುವೆ ಆಗಿಬಿಡುತ್ತೆ. ಶ್ರುತಿ ಅತ್ತೆ ಮನೆಗೆ ಹೋಗೋ ಸಮಯ ಬಂದ ಕೂಡಲೇ ನಿಖಿಲ್ನನ್ನು ಹಿಡ್ಕೊಂಡು ಗಟ್ಟಿಯಾಗಿ ಅಳ್ತಾಳೆ. ಅವಳ ಅಳು ನೋಡಿ ಎಲ್ಲರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ, ವಿರಾಟ್ಗೆ ಬಿಟ್ಟು. ನಿಖಿಲ್ ತನುಜ ಶ್ರುತಿಯನ್ನು ಆನಂದ್ನ ಅವರ ಮನೆಯಲ್ಲಿ ಡ್ರಾಪ್ ಮಾಡಲು ಹೋಗ್ತಾರೆ. ನೋಡ್ತಾ ನೋಡ್ತಾ ಗೆಸ್ಟ್ ಎಲ್ಲರೂ ಕೂಡ ಮನೆಯಿಂದ ಹೋಗ್ಬಿಡ್ತಾರೆ. ಮತ್ತು ಆ ಮನೆ ಮೊದಲಿನಂತೆಯೇ ಶೂನ್ಯವಾಗಿಬಿಡುತ್ತೆ. ವಿರಾಟ್ ಮತ್ತು ಚಂದನ ಬಿಟ್ಟು ಯಾರೂ ಇರೋದಿಲ್ಲ ಅಲ್ಲಿ. ಎಲ್ಲರೂ ಹೋದ್ಮೇಲೆ ತನ್ನ ರೂಮಿಗೆ ಹೋಗ್ತಾಳೆ ಚಂದನ. ಅವಳ ಹಿಂದೆಯೇ ಬಂದ ವಿರಾಟ್ ಅವಳ ಕೈ ಹಿಡ್ಕೊಂಡು ಹತ್ರ ಕೆಳೆದು ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ಐ ಮಿಸ್ ಯುವರ್ ಟಚ್ ಅಂತ ಅವಳ ಕುತ್ತಿಗೆ ಮಡಿಕೆಗಳಲ್ಲಿ ಮುತ್ತುಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಏನು ಮಾತನಾಡದೆ ಹಾಗೆ ಇರ್ತಾಳೆ ಚಂದನ. ಮುತ್ತು ಕೊಡುತ್ತಲೇ ಅವಳ ಕೂದಲು ಎಲ್ಲವೂ ಲೂಸ್ ಮಾಡಿಬಿಡ್ತಾನೆ. ಅವಳ ಕುತ್ತಿಗೆ ಹಿಂದೆ ಕೈ ಹಾಕಿ ಹತ್ರ ಕೆಳೆದು ತುಟಿಗಳನ್ನ ತಲುಪ್ತಾನೆ ವಿರಾಟ್. ಅಲ್ಲಿವರೆಗೆ ಅವನು ಏನು ಮಾಡಿದ್ರೂ ಫೀಲ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದ ಚಂದನ ವಿರಾಟ್ನ ಟಚ್ಗೆ ಫೀಲ್ ಆಗ್ತಾ ಅವನ ಸುತ್ತ ಕೈ ಹಾಕಿ ಆ ಮುತ್ತಿಗೆ ಸಹಕಾರ ನೀಡ್ತಾಳೆ. ಫಸ್ಟ್ ಟೈಮ್ ಚಂದನ ಕೂಡ ಕಿಸ್ ಬ್ಯಾಕ್ ಮಾಡಿದ್ರಿಂದ ಅವಳ ಸೊಂಟದ ಹತ್ರ ಕೈ ಹಾಕಿ ಪ್ರೆಸ್ ಮಾಡ್ತಾ ಮುತ್ತಿನಲ್ಲಿನ ಗಾಢತೆಯನ್ನು ಇನ್ನೂ ಹೆಚ್ಚಿಸ್ತಾನೆ ವಿರಾಟ್. 15 ನಿಮಿಷಗಳ ನಂತರ ಅವಳಿಗೆ ಉಸಿರು ಭಾರವಾಗುತ್ತೆ ಅಂತ ತಿಳಿದು ತುಟಿಗಳನ್ನ ಬಿಟ್ಟು ಕುತ್ತಿಗೆ ಹತ್ರ ಕಾಲರ್ ಬೋನ್ ಹತ್ರ ಸಣ್ಣ ಸಣ್ಣದಾಗಿ ಬೈಟ್ ಮಾಡ್ತಾ ತೇವದ ಮುತ್ತುಗಳನ್ನ ಕೊಡ್ತಾನೆ. ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವನು ಅವಳ ಕುತ್ತಿಗೆ ಮೇಲೆ ಮುತ್ತುಗಳನ್ನ ಕೊಡುತ್ತಿದ್ದರೆ ಇನ್ನು ತನ್ನಿಂದ ಆಗದೆ ಅವನ ಕೂದಲಿನ ಬುಡಕ್ಕೆ ಕೈ ಹಾಕಿ ತನ್ನ ಕಡೆಗೆ ಅಪ್ಕೊಳ್ತಾಳೆ. ಹುಚ್ಚನಂತೆ ಅವಳ ಕುತ್ತಿಗೆ ಇಡೀ ಮುತ್ತುಗಳು ಮಳೆ ಸುರಿಸಿ ಮತ್ತೆ ತುಟಿಗಳನ್ನ ತಲುಪ್ತಾನೆ ವಿರಾಟ್. ಮುತ್ತು ಕೊಡುತ್ತಲೇ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಸೇರಿಬಿಡ್ತಾನೆ. ಚಂದನ ಸೈಲೆಂಟ್ ಆಗಿದ್ದಾಗಲೇ ತನ್ನ ಫೀಲಿಂಗ್ಸ್ ಕಂಟ್ರೋಲ್ನಲ್ಲಿ ಇರ್ತಿರಲಿಲ್ಲ. ಈಗ ಚಂದನ ಅವನ ಸುತ್ತ ಕೈ ಹಾಕಿ ಹಾಗೆ ಸಹಕರಿಸ್ತಿದ್ರೆ ವಿರಾಟ್ ತನ್ನ ಕಂಟ್ರೋಲ್ ಎಲ್ಲವೂ ಕಳ್ಕೊಂಡು ಅವಳ ಮೈಯೆಲ್ಲ ಹಲ್ಲಿನ ಗಾಯಗಳನ್ನ ಮಾಡ್ತಾ ಒಂದು ಸ್ಥಳವನ್ನು ಬಿಡದೆ ಪ್ರತಿ ಅಣುವಿನಲ್ಲೂ ತೇವದ ಮುತ್ತುಗಳನ್ನ ಕೊಡ್ತಾ ಇರ್ತಾನೆ ವಿರಾಟ್. ಅವನ ಕೈಗಳು ಅವಳ ಬಾಡಿ ಇಡೀ ಸುತ್ತಿದ್ರೆ ಆ ಪ್ರೆಷರ್ ಸಹಿಸೋದಕ್ಕಾಗದೆ ಸಣ್ಣ ಸಣ್ಣದಾಗಿ ಶುರುವಾದ ನರಳುವಿಕೆ ಗಟ್ಟಿಯಾಗಿ ಹೊರಗೆ ಬರುತ್ತೆ ಚಂದನಾಳ ಬಾಯಿಯಿಂದ.
ಚಂದನಾಳ ಕಡೆ ನೋಡಿ ಅವಳೊಳಗೆ ಸೇರ್ತಾನೆ ವಿರಾಟ್. ಅವನು ಹಾಗೆ ಮಾಡಿದ ಕೂಡಲೇ ಭುಜದ ಮೇಲೆ ಗಟ್ಟಿಯಾಗಿ ಇಟ್ಕೊಳ್ತಾಳೆ ಚಂದನ. ಅವಳ ಕಡೆ ನೋಡ್ತಾ ತನ್ನ ದೇಹದಲ್ಲಿನ ಬಿಸಿ ಎಲ್ಲ ಕಡಿಮೆ ಆದಮೇಲೆ 3 ಗಂಟೆಗಳ ನಂತರ ಅವಳನ್ನ ಬಿಟ್ಟು ಪಕ್ಕದಲ್ಲಿ ವಾಲ್ಬಿಡ್ತಾನೆ ವಿರಾಟ್. 10 ನಿಮಿಷಗಳ ನಂತರ ಚಂದನಾಳ ಕಡೆ ನೋಡ್ತಾನೆ. ಆಯಾಸದಿಂದ ಅವಳು ಮಲಗಿಬಿಟ್ಟಿದ್ರಿಂದ ಅವಳ ಹಣೆ ಮೇಲೆ ಮುತ್ತು ಕೊಟ್ಟು ಅವಳ ಕಡೆ ನೋಡ್ತಾ ಯಾವಾಗಲೂ ನಿದ್ರೆಗೆ ಜಾರ್ಕೊಳ್ತಾನೆ ವಿರಾಟ್. ಮಾರ್ನಿಂಗ್ ಕಣ್ ತೆರೆದ ಚಂದನಾಳಿಗೆ ತನ್ನ ಕಡೆಗೆ ಇಂಟೆನ್ಸ್ ಆಗಿ ನೋಡ್ತಿರೋ ವಿರಾಟ್ ಕಾಣಿಸಿ ಕಣ್ಣುಗಳು ಕೆಳಗೆ ಇಳಿಸ್ಬಿಡ್ತಾಳೆ. ಚಂದನ ಹಾಗೆ ಮಾಡಿದ ಕೂಡಲೇ ಅವಳನ್ನು ಎತ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗಿ ತಾನೇ ಸ್ವತಃ ಸ್ನಾನ ಮಾಡಿಸಿ ಹೊರಗೆ ಕರ್ಕೊಂಡು ಬಂದು ಅವಳಿಗಾಗಿ ಡ್ರೆಸ್ ತೆಗೆದುಕೊಂಡು ಬಂದು ಬೆಡ್ ಮೇಲೆ ಇಡ್ತಾನೆ. ನಾನು ಹಾಕ್ಕೊಳ್ತೀನಿ ಪ್ಲೀಸ್ ಅಂತ ತಾನು ಡ್ರೆಸ್ಅಪ್ ಆಗಿ ಕೆಳಗೆ ಹೋಗ್ಬಿಡ್ತಾನೆ. ಚಂದನ ಕೂಡ ರೆಡಿಯಾಗಿ ಕೆಳಗೆ ಹೋಗ್ತಾಳೆ. ಡೈನಿಂಗ್ ಟೇಬಲ್ ಹತ್ತಿರ ತನಗೋಸ್ಕರವೇ ಎದುರು ನೋಡ್ತಾ ಇರೋ ವಿರಾಟ್ನ ಹತ್ತಿರ ಹೋಗಿ ಅವನಿಗೆ ಎದುರಾಗಿ ಕೂತ್ಕೊಳ್ತಾಳೆ. ಇಬ್ಬರು ಕೂಡ ಸೈಲೆಂಟಾಗಿ ಬ್ರೇಕ್ಫಾಸ್ಟ್ ಆದಮೇಲೆ ಹೊರಗೆ ಹೋಗ್ತಾರೆ. ಕಾರ್ನ ಬ್ಯಾಕ್ ಸೀಟ್ನಲ್ಲಿ ಇಬ್ಬರು ಕೂತ ಮೇಲೆ ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಸಡನ್ನಾಗಿ ಕಾರು ನಿಂತು ಬಿಡುತ್ತೆ. ವಾಟ್ ಹ್ಯಾಪನ್ ಗೊತ್ತಿಲ್ಲ ಬಾಸ್, ಮೇ ಬಿ ಕಾರ್ ಟೈರ್ ಪಂಚರ್ ಆಗಿದೆ ಅನಿಸುತ್ತೆ, ನಾನು ಹೋಗಿ ನೋಡ್ತೀನಿ ಅಂತ ಡ್ರೈವರ್ ಕಾರ್ನಿಂದ ಕೆಳಗೆ ಇಳಿತಾನೆ. ವಿರಾಟ್ ತನ್ನ ಸೈಡ್ ವಿಂಡೋದಿಂದ ಹೊರಗೆ ನೋಡ್ತಾನೆ. ಅವನಿಗೆ ಅರ್ಥವಾಗ್ಬಿಡುತ್ತೆ ಅಲ್ಲಿ ಏನು ನಡಿಬೋದು ಅಂತ, ಮತ್ತು ಯಾರು ಇದೆಲ್ಲವನ್ನ ಮಾಡಿಸ್ತಾ ಇದ್ದಾರೆ ಅಂತ. ಯಮನೊಂದಿಗೆ ಆಟ ಆಡಿ ನಿನ್ನ ಸಾವನ್ನು ನೀನೇ ತಂದುಕೊಳ್ತಿದ್ಯಾ. ಇಟ್ಸ್ ಓಕೆ, ಹ್ಯಾಸ್ ಯುವರ್ ವಿಶ್, ಲೆಟ್ಸ್ ಪ್ಲೇ ಎ ಗೇಮ್ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಚಂದನಾಳ ಕಡೆ ನೋಡ್ತಾನೆ. ಅವಳು ಕೂಡ ತನ್ನ ಕಡೆಗೆ ನೋಡಿದ್ರಿಂದ ಸ್ವೀಟಾರ್ಟ್, ಈಗ ಇಲ್ಲಿ ಏನು ನಡೆದ್ರೂ ಕೂಡ ನೀನು ಕಾರ್ನಿಂದ ಹೊರಗೆ ಬರಬೇಡ, ಓಕೆನಾ. ವಿರಾಟ್ನ ಮಾತಿಗೆ ಚಂದನಾಳಲ್ಲಿ ಗಾಬರಿ ಶುರು ಆಗುತ್ತೆ. ಈಗ ಇಲ್ಲಿ ಏನು ನಡಿಬೋದು ವಿರಾಟ್ ಅಂತ ಭಯವಾಗಿ ಕೇಳ್ತಾಳೆ ಚಂದನ. ಅವಳ ಹಣೆ ಮೇಲೆ ಮುತ್ತು ಕೊಟ್ಟು ರಿಲ್ಯಾಕ್ಸ್ ಸ್ವೀಟಾರ್ಟ್, ನೀನು ಕಾರ್ನಲ್ಲಿ ಕೂತ್ಕೋ, ಹೆಚ್ಚು ಯಾವುದರ ಬಗ್ಗೆಯೂ ಟೆನ್ಷನ್ ಪಡಬೇಡ ಅಂತ ವಿರಾಟ್ ಹೇಳಿದ ಕೂಡಲೇ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ. ವಿರಾಟ್ ಕಾರ್ನಿಂದ ಹೊರಗೆ ಬಂದು ತನ್ನ ಬ್ಲೇಸರ್ ತೆಗೆದು ಕಾರ್ನಲ್ಲಿ ಹಾಕಿ ಶರ್ಟ್ ಹ್ಯಾಂಡ್ಸ್ ಫೋಲ್ಡ್ ಮಾಡ್ಕೊಳ್ತಾನೆ. ಪಕ್ಕದಲ್ಲಿ ನೋಡಿದ್ರೆ ಡ್ರೈವರ್ ಪ್ರಜ್ಞೆ ಇಲ್ಲದೆ ಮಲಗಿರ್ತಾನೆ. ಆಗಲೇ ಒಬ್ಬನು ಹಿಂದಿನಿಂದ ವಿರಾಟ್ನನ್ನು ಚಾಕುನಿಂದ ಇರಿಬೇಕು ಅಂತ ಅಂದ್ಕೊಂಡ್ರೆ ಅವನ ಕೈ ಹಿಡ್ಕೊಂಡು ಮುಂದಕ್ಕೆ ತಿರುಗಿಸಿ ಕಾಲಿನಿಂದ ಅವನ ಎದೆ ಮೇಲೆ ಒದಿತಾನೆ ವಿರಾಟ್. ನನಗೆ ಹೀಗೆ ನನ್ನ ಹಿಂದೆ ನಿಂತು ವಾರ್ ಮಾಡೋರಂದರೆ ನಿಜಕ್ಕೂ ಇಷ್ಟ ಆಗೋದಿಲ್ಲ ಅಂತ ಪಾಕೆಟ್ನಿಂದ ಗನ್ ತೆಗೆದು ಅವನಿಗೆ ಶೂಟ್ ಮಾಡಿಬಿಡ್ತಾನೆ. ವಿರಾಟ್ ಹಾಗೆ ಶೂಟ್ ಮಾಡಿದ ಕೂಡಲೇ ಕಾರ್ನ ವಿಂಡೋದಿಂದ ಹೊರಗೆ ನೋಡ್ತಿದ್ದ ಚಂದನ ಗಟ್ಟಿಯಾಗಿ ಕಿರ್ಚ್ತಾಳೆ. ಆ ತಕ್ಷಣವೇ ಆ ಸುತ್ತಮುತ್ತ ತುಂಬ ಜನರು ವಿರಾಟ್ನ ಹತ್ರ ವಾರ್ ಮಾಡಲು ಬಂದುಬಿಡ್ತಾರೆ. ಅದು ನೋಡಿದ ವಿರಾಟ್ನ ಮುಖದ ಮೇಲೆ ಒಂದು ಡೆವಿಲ್ ಸ್ಮೈಲ್ ಬಂದು ಸೇರುತ್ತೆ. ಆ ತಕ್ಷಣವೇ ಅಲ್ಲಿಗೆ ಬಂದವರೆಲ್ಲರಿಗೂ ಕೂಡ ಹೊಡೆಯುತ್ತಾ ಗನ್ನಿಂದ ಶೂಟ್ ಮಾಡ್ತಾ ಇರ್ತಾನೆ ವಿರಾಟ್. ಎಲ್ರಿಗೂ ಹೊಡಿತಾ ಶೂಟ್ ಮಾಡ್ತಿರೋ ವಿರಾಟ್ನನ್ನು ನೋಡ್ತಿರುವ ಚಂದನ ಭಯದಿಂದ ನಡುಗೆ ಹೋಗ್ತಾಳೆ. ತನಗೆ ಅರ್ಥ ಆಗುತ್ತೆ ಈಗ ಬಂದವರೆಲ್ಲರೂ ಕೂಡ ಅವರ ಮೇಲೆ ಅಟ್ಯಾಕ್ ಮಾಡಲು ಬಂದಿದ್ದಾರೆ ಅಂತ. ಆಗಲೇ ವಿರಾಟ್ನ ಹಿಂದೆ ಒಬ್ಬನು ರಾಟ್ ಹಿಡ್ಕೊಂಡು ವಿರಾಟ್ನನ್ನು ಹೊಡೆಯೋದಕ್ಕೆ ಬರೋದು ನೋಡಿದ ಚಂದನ ಕಾರ್ನಿಂದ ಕೆಳಗಿಳಿದು ಪಕ್ಕದಲ್ಲಿರೋ ಕಲ್ಲಿನಿಂದ ಅವನಿಗೆ ಹೊಡಿತಾಳೆ. ಅವನು ಗಟ್ಟಿಯಾಗಿ ಕಿರಿಚ್ತಾ ಕೆಳಗೆ ಬಿದ್ದುಬಿಡ್ತಾನೆ. ಅವನ ಕಿರುಚಾಟ ಕೇಳಿ ಹಿಂದಕ್ಕೆ ತಿರುಗಿ ನೋಡಿದ ವಿರಾಟ್ಗೆ ಎದುರಾಗಿ ಚಂದನ ಕಾಣಿಸಿ ಅವಳ ಹತ್ರ ಹೋಗಿ ನಿನಗೇನೂ ಆಗಿಲ್ಲ ಅಲ್ವಾ ಅಂತ ಗಾಬರಿಯಾಗಿ ಕೇಳ್ತಾನೆ. ಆ ಟೈಮ್ನಲ್ಲಿ ಚಂದನಾಳ ಕಣ್ಣಲ್ಲಿ ತನ್ನ ಮೇಲೆ ಕೇರ್ ಕಾಣಿಸುತ್ತೆ ವಿರಾಟ್ಗೆ. ಇಲ್ಲ, ನಾನು ಚೆನ್ನಾಗಿದ್ದೀನಿ. ಅವಳ ಕೆನ್ನೆ ಮೇಲೆ ಕೈ ಹಾಕಿ ಕಾರ್ನಲ್ಲಿ ಕೂತ್ಕೋ ಅಂತ ಹೇಳಿದೆ ಅಲ್ವಾ, ಯಾಕೆ ಹೊರಗೆ ಬಂದೆ. ಅವ್ನು ನಿಮ್ಮನ್ನು ರಾಡ್ನಿಂದ ಹೊಡಿಬೇಕು ಅಂತ ಅಂದ್ಕೊಂಡ, ಅದಕ್ಕೆ ನಾನು ಕಾರ್ನಿಂದ ಕೆಳಗಿಳಿದು ಅವನಿಗೆ ಹೊಡೆದೆ ಅಂತ ಕ್ಯೂಟಾಗಿ ಹೇಳ್ತಿರೋ ಚಂದನಾಳನ್ನು ಹಗ್ ಮಾಡಿಕೊಂಡು ಹಣೆ ಮೇಲೆ ಮುತ್ತಿಡ್ತಾನೆ ವಿರಾಟ್. ಅವರನ್ನು ಹಾಗೆ ನೋಡಿದ ಒಬ್ಬನು ಮತ್ತೆ ಚಾಕುನಿಂದ ಚಂದನಾಳನ್ನು ಕೊಲ್ಲಬೇಕಂತ ನೋಡಿದ್ರೆ ಕೋಪವಾಗಿ ಅವನ ಕಡೆ ನೋಡದೆ ಹಿಂದೆ ತಿರುಗಿ ಗನ್ನಿಂದ ಶೂಟ್ ಮಾಡಿ ಅವನನ್ನು ಕೊಂದು ಬಿಡ್ತಾನೆ. ಆಗಲೇ ಹಿಂದಿನಿಂದ ಒಬ್ಬನು ಚಂದನಾಳನ್ನು ಶೂಟ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅದು ನೋಡಿದ ವಿರಾಟ್ ಚಂದನಾಳ ಕೈ ಹಿಡ್ಕೊಂಡು ಪಕ್ಕಕ್ಕೆ ಎಳಿತಾನೆ. ವಿರಾಟ್ ಅಂತ ವಿರಾಟ್ನನ್ನು ನೋಡಿದ ಚಂದನ ಭಯದಿಂದ ಗಟ್ಟಿಯಾಗಿ ಕಿರಿಚ್ತಾಳೆ. ಯಾಕಂದರೆ ವಿರಾಟ್ನ ಭುಜದ ಮೇಲೆ ಬುಲೆಟ್ ತಾಗಿ ರಕ್ತ ಸುರಿತಾ ಇರುತ್ತೆ. ವಿರಾಟ್ನ ಕಣ್ಣುಗಳು ಕೆಂಪಾಗಿ ಅಗ್ನಿ ಕುಂಡದಂತೆ ಉರಿಯುತ್ತವೆ. ಯಾಕಂದರೆ ಆ ಬುಲೆಟ್ ತನಗೆ ತಾಗದೆ ಚಂದನಾಳಿಗೆ ತಾಗ್ಬೋದಿತ್ತು. ಆ ಕೋಪ ಸಹಿಸಲು ಆಗದೆ ಶೂಟ್ ಮಾಡಿದವನು ಪಾಯಿಂಟ್ ಬ್ಲಾಂಕ್ ಮೇಲೆ ಗನ್ನಿಂದ ಶೂಟ್ ಮಾಡ್ತಾನೆ. ಅಲ್ಲಿ ಅವರೆಲ್ಲರನ್ನೂ ಕೂಡ ಹೊಡಿತಾ ಕೆಳಗೆ ಬೀಳಿಸ್ತಾನೆ. ಚಂದನ ಮಾತ್ರ ಅಳ್ತಾ ವಿರಾಟ್ನ ಕಡೆ ನೋಡ್ತಿರ್ತಾಳೆ. ಆಗಲೇ ಅಲ್ಲಿಗೆ ವಿರಾಟ್ನ ಬಾಡಿ ಗಾರ್ಡ್ಸ್ಗಳೆಲ್ಲರೂ ಬಂದು ಅವರನ್ನು ರೌಂಡಪ್ ಮಾಡ್ತಾರೆ. ಹಿಂದೆಯೇ ಕಾರ್ನಲ್ಲಿ ಬಂದ ನಿಖಿಲ್ ವಿರಾಟ್ನ ಹತ್ರ ಬಂದು ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಗಾಬರಿಯಾಗಿ ಹೇಳ್ತಾನೆ. ನೋ, ಹಾಸ್ಪಿಟಲ್ಗೆಲ್ಲ ಮನೆಗೆ ಹೋಗೋಣ ಅಂತ ಚಂದನಾಳ ಕೈ ಹಿಡ್ಕೊಂಡು ಕಾರ್ನಲ್ಲಿ ಕೂತ್ಕೊಂಡು
ಕಮ್ ಫಾಸ್ಟ್ ಅಂದ ಕೂಡಲೇ ನಿಖಿಲ್ ಸ್ಪೀಡಾಗಿ ಅಲ್ಲಿಂದ ಕಾರನ್ನು ಮನೆ ಕಡೆ ಓಡಿಸ್ತಾನೆ. ಚಂದನ ಮಾತ್ರ ಈಗಲೂ ಕೂಡ ವಿರಾಟ್ನ ಭುಜದ ಕಡೆ ನೋಡ್ತಾ ಇರ್ತಾಳೆ. ಯಾಕಂದರೆ ನೀರು ಸುರಿಯುವಂತೆ ರಕ್ತ ಸುರಿತಿರುತ್ತೆ ಅವನ ಭುಜದಿಂದ. ಆದರೆ ಏನೂ ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಯಾಕಂದರೆ ಅವಳ ಬ್ರೈನ್ ಭಯದಿಂದ ಸ್ಟಕ್ ಆಗಿ ಹೋಗಿರುತ್ತೆ. ಅದಕ್ಕೆ ಕಾರ್ವಿಲ್ಲ ಹತ್ರ ನಿಂತ ಕೂಡಲೇ ವಿರಾಟ್ ಚಂದನಾಳ ಕೈ ಹಿಡ್ಕೊಂಡು ತನ್ನ ರೂಮಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಈಗಾಗಲೇ ಡಾಕ್ಟರ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಅವರಿಗೋಸ್ಕರವೇ ವೆಯ್ಟ್ ಮಾಡ್ತಿದ್ದ ಡಾಕ್ಟರನ್ನು ಕರ್ಕೊಂಡು ವಿರಾಟ್ನ ರೂಮ್ಗೆ ಹೋಗ್ತಾನೆ ನಿಖಿಲ್ ಡಾಕ್ಟರ್ನೊಂದಿಗೆ ರೂಮ್ಗೆ ಹೋಗುವಷ್ಟರಲ್ಲಿ ವಿರಾಟ್ ಬೆಡ್ ಮೇಲೆ ಕೂತ್ಕೊಂಡಿರ್ತಾನೆ. ಚಂದನ ಅವನ ಶರ್ಟ್ ತೆಗೆದು ಒಂದು ಟೀ ಶರ್ಟ್ ಹಾಕಿ ಡಾಕ್ಟರ್ನ ಕಡೆ ನೋಡ್ತಾಳೆ. ವಿರಾಟ್ ಮಾತ್ರ ಚಂದನಾಳ ಕಡೆ ನೋಡ್ತಿರ್ತಾನೆ. ಚಂದನಾಳ ಮುಖದಲ್ಲಿ ತನ್ನ ಮೇಲೆ ಗಾಬರಿ, ತನಗೋಸ್ಕರ ಕೇರ್, ತನಗೇನಾಗುತ್ತೋ ಎಂಬ ಭಯ ಕಾಣಿಸ್ತಿದ್ರೆ ಒಂದು ರೀತಿಯ ಗೊತ್ತಿಲ್ಲದ ಫೀಲಿಂಗ್ ವಿರಾಟ್ನ ಮನಸ್ಸಿನಲ್ಲಿ. ಡಾಕ್ಟರ್ ಭಯವಾಗಿ ವಿರಾಟ್ನ ಹತ್ರ ಬಂದು ಚೆಕ್ ಮಾಡಿ ಬುಲೆಟ್ ತಾಗಿ ಹೊರಗೆ ಹೋಗ್ಬಿಟ್ಟಿದೆ, ಒಳಗೆ ಬುಲೆಟ್ ಇಲ್ಲ ಅಂತ ಬ್ಲಡ್ ಎಲ್ಲವೂ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿ ಕೆಲವು ದಿನಗಳು ಈ ಕೈಗೆ ರೆಸ್ಟ್ ಅವಶ್ಯಕ ಅಂತ ವಿರಾಟ್ನ ಕಡೆ ನೋಡ್ತಾರೆ. ವಿರಾಟ್ನ ನೋಟ ಚಂದನಾಳ ಮೇಲೆ ಇದ್ದಿದ್ದರಿಂದ ಅದು ನೋಡಿದ ನಿಖಿಲ್, ಓಕೆ ಡಾಕ್ಟರ್ ನೀವು ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಡಾಕ್ಟರನ್ನು ಕರ್ಕೊಂಡು ಹೊರಗೆ ಹೋಗ್ಬಿಡ್ತಾನೆ ನಿಖಿಲ್. ನಾನೀಗಲೇ ಬರ್ತೀನಿ ಅಂತ ಚಂದನ ಅಲ್ಲಿಂದ ಹೋಗಿದ್ದರಿಂದ ಅವಳು ಹೋದ ಕಡೆಗೆ ನೋಡುತ್ತಾ, ನೀನು ನನ್ನ ಬಗ್ಗೆ ಇಷ್ಟು ಟೆನ್ಷನ್ ಪಡ್ತಿದ್ರೆ ನನಗೆ ತುಂಬ ಹ್ಯಾಪಿಯಾಗಿದೆ, ನನ್ನ ಮೇಲೆ ನಿನ್ನ ಕಣ್ಣುಗಳಲ್ಲಿ ನನಗೆ ಇಷ್ಟ ಕಾಣಿಸ್ತಿದೆ ಅಂತ ಅಂದ್ಕೊಂಡು ಕೂಡಲೇ ಒಂದು ರೀತಿಯ ಸ್ಮೈಲ್ ಬಂದು ಸೇರುತ್ತೆ ಅವನ ಮುಖದ ಮೇಲೆ. ಸ್ವಲ್ಪ ಹೊತ್ತಿನ ನಂತರ ಒಂದು ಟೆನ್ಷನ್ನಲ್ಲಿ ಸೂಪ್ ಮಾಡಿದಿರ್ತಾಳೆ ಚಂದನ. ನೀವು ಈ ಸೂಪ್ ಕುಡೀರಿ, ಆನಂತರ ನೀವು ಮೆಡಿಸಿನ್ ಕೂಡ ತಗೊಳ್ಬೇಕು ಅಂತ ಹೇಳಿದ ಕೂಡಲೇ ಏನೂ ಮಾತನಾಡದೆ ಸೂಪ್ ಬೌಲ್ ಹಿಡಿದುಕೊಳ್ಬೇಕು ಅಂತ ನೋಡ್ತಾನೆ ವಿರಾಟ್. ಆದರೆ ಅವನಿಂದ ಆಗೋದಿಲ್ಲ, ಯಾಕಂದರೆ ಅದೇ ಕೈಗೆ ಬುಲೆಟ್ ತಾಗಿರುತ್ತೆ. ಅದಕ್ಕೆ ನಿಲ್ಲಿ, ನೀವು ಆ ಕೈನ ಅಲ್ಲಾಡಿಸ್ಬೇಡಿ ಅಂತ ತಾನೇ ಸ್ವತಃ ಸೂಪ್ ಕುಡಿಸ್ತಾಳೆ. ಅವಳ ಕಡೆ ರೆಪ್ಪೆ ಕೂಡ ಬಡಿಯದೆ ನೋಡ್ತಿರ್ತಾನೆ. ಸೂಪ್ ಕುಡಿಸಿದ ಮೇಲೆ ಅವನಿಗೆ ಮೆಡಿಸಿನ್ ಕೊಡ್ತಾಳೆ. ಮೆಡಿಸಿನ್ ತೆಗೆದುಕೊಂಡ ಮೇಲೆ ಅಲ್ಲಿಂದ ಹೋಗ್ತಿದ್ದ ಚಂದನಾಳ ಕೈ ಹಿಡ್ಕೊಳ್ತಾನೆ ವಿರಾಟ್. ಹಿಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ. ನನ್ನ ಹತ್ರನೇ ಇರು, ಎಲ್ಲಿಗೂ ಹೋಗ್ಬಿಡ ಅಂತ ವಿರಾಟ್ ಹೇಳಿದ ಕೂಡಲೇ ಅವನ ಪಕ್ಕದಲ್ಲಿ ಕೂತ್ಕೊಳ್ತಾಳೆ ಚಂದನ. ಆ ತಕ್ಷಣವೇ ಅವಳ ಮಡಿಲಲ್ಲಿ ತಲೆ ಇಟ್ಕೊಂಡು ಸೊಂಟ ಸುತ್ತ ಕೈ ಹಾಕಿ ಮಲಗ್ತಾನೆ ವಿರಾಟ್ ಹಾಗೆ ಮಾಡಿದ ಕೂಡಲೇ ಒಂದೇ ಸಾರಿ ಒಂದು ರೀತಿಯ ಫೀಲಿಂಗ್ ಬಂದು ಸೇರುತ್ತೆ ಚಂದನಾಳ ಮನಸ್ಸಿನಲ್ಲಿ. ಆ ತಕ್ಷಣವೇ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾಳೆ. ವಿರಾಟ್ನ ಕಡೆ ನೋಡ್ತಾಳೆ. ಅವನು ಕಣ್ಣು ಮುಚ್ಕೊಂಡು ಮಲಗಿದ್ದರಿಂದ ಸಣ್ಣಗೆ ಅವನ ತಲೆಯಲ್ಲಿ ಬೆರಳು ಹಾಕಿ ನೇವರಿಸ್ತಾಳೆ. ಚಂದನ ಹಾಗೆ ಮಾಡಿದ ಕೂಡಲೇ ಅಲ್ಲಿವರೆಗೆ ಭುಜದ ಹತ್ರ ನೋವು ಆಗಿದ್ದ ವಿರಾಟ್ಗೆ ನೋವು ಕಡಿಮೆಯಾಗಿ ಮನಸ್ಸಿಗೆ ಆರಾಮ ಅನಿಸುತ್ತೆ. ಆ ತಕ್ಷಣವೇ ನಿಜವಾಗಿಯೂ ನಿದ್ರೆಗೆ ಜಾರ್ಕೊಳ್ತಾನೆ ವಿರಾಟ್ನ ಮುಖದ ಕಡೆ ನೋಡ್ತಾ, ಇವತ್ತು ನನ್ನನ್ನು ಕಾಪಾಡೋದಕ್ಕೆ ನಿಮ್ಮ ಪ್ರಾಣವನ್ನು ಕೂಡ ನೀವು ಲೆಕ್ಕ ಮಾಡಲಿಲ್ಲ, ನಿಜಕ್ಕೂ ಏನು ನಿಮ್ಮ ಕ್ಯಾರೆಕ್ಟರ್, ನೀವು ನನಗೆ ಯಾವಾಗಲೂ ಅರ್ಥ ಆಗೋದಿಲ್ಲ ಅಂತ ಯೋಚಿಸುತ್ತಲೇ ಹೆಡ್ ಬೋರ್ಡ್ಗೆ ತಲೆ ಆನಿಸಿ ಹಾಗೆ ನಿದ್ರಿಸ್ತಾಳೆ ಚಂದನ. ಕೋಪವಾಗಿ ರೂಮ್ನಲ್ಲಿರೋ ಥಿಂಗ್ಸ್ ಎಲ್ಲವೂ ಕೂಡ ಎಸಿತಾ ಇರ್ತಾನೆ ರಂಜಿತ್. ಕೋಪವಾಗಿ ಸೋಫಾದಲ್ಲಿ ಕೂತ್ಕೊಂಡು, ವಿರಾಟ್ ನೀನು ನನಗೆ ಮತ್ತು ಚಂದನಾಳಿಗೆ ನಡುವೆ ನಿಜಕ್ಕೂ ಬರೋದಕ್ಕಾಗೋದಿಲ್ಲ. ನಾನು ಇಲ್ಲಿವರೆಗೆ ಯಾವುದನ್ನು ಬಯಸಿದ್ರೆ ಅದು ನನ್ನ ಹತ್ರ ಬಂದಿದೆ. ಈ ಸಾರಿ ನೀನು ಹೋಗಿದ್ರು ನೆಕ್ಸ್ಟ್ ಟೈಮ್ ನಿನ್ನ ಸಾವಿರೊಂದಿಗೆ ಚಂದನ ನನ್ನ ಸ್ವಂತ ಖಂಡಿತ ಆಗ್ತಾಳೆ ಅಂತ ತನ್ನ ಸೆಲ್ ತೆಗೆದು ಅದರಲ್ಲಿರೋ ಚಂದನಾಳ ಫೋಟೋ ಕಡೆ ನೋಡ್ತಾನೆ. ಆ ತಕ್ಷಣವೇ ಅವನ ಮುಖದ ಮೇಲೆ ಒಂದು ರೀತಿಯ ಸ್ಮೈಲ್ ಬಂದು ಸೇರುತ್ತೆ. ಈವ್ನಿಂಗ್ ಕಾಣ್ತಾ ಇರೋದು ನೋಡ್ತಾನೆ ವಿರಾಟ್. ತಾನು ಚಂದನಾಳ ಮಡಿಲಲ್ಲಿ ಮಲಗಿದ್ದರಿಂದ ತಲೆ ಎತ್ತಿ ಚಂದನಾಳ ಕಡೆ ನೋಡ್ತಾನೆ. ಅವಳು ಆರಾಮವಾಗಿ ನಿದ್ರಿಸ್ತಿರ್ತಾಳೆ. ಚಂದನಾಳ ಮಡಿಲಿನಿಂದ ಮೇಲೆದ್ದು ಅವಳ ಹಣೆ ಮೇಲೆ ಮುತ್ತು ಅವಳನ್ನು ಸರಿಯಾಗಿ ಮಲಗಿಸ್ತಾನೆ. ಬೆಡ್ ಮೇಲೆ ಮಲಗಿಸಿದ ಕೂಡಲೇ ಪಕ್ಕದಲ್ಲಿರೋ ಪಿಲ್ಲೋವನ್ನು ಹಗ್ ಮಾಡಿಕೊಂಡು ಆ ಕಡೆ ತಿರುಗಿ ಮಲಗಿಬಿಡ್ತಾಳೆ ಚಂದನ. ಮಲಗಿರೋ ಅವಳ ಕಡೆ ನೋಡ್ತಾ ಪಕ್ಕದಲ್ಲಿರೋ ತನ್ನ ಬ್ಲೇಸರ್ ಹಾಕ್ಕೊಂಡು ಹೊರಗೆ ಹೋಗ್ಬಿಡ್ತಾನೆ ವಿರಾಟ್. ಒಂದು ಹಾಳು ಬಿದ್ದ ಬಂಗ್ಲಾದೊಳಗೆ ಹೋಗ್ತಾನೆ ವಿರಾಟ್. ಅವನ ಮುಖ ಇಡೀ ಬ್ಲಾಂಕ್ ಆಗಿರುತ್ತೆ. ಅಲ್ಲಿಗೆ ಹೋಗಿ ನೋಡಿದ್ರೆ ತುಂಬ ಜನರು ಪೆಟ್ಟು ತಿಂದು ಕೆಳಗೆ ಬಿದ್ದಿರ್ತಾರೆ. ಅವರಲ್ಲಿ ಒಬ್ಬನ ಹತ್ರ ಹೋಗಿ ನಿಲ್ತಾನೆ. ತಲೆ ಎತ್ತಿ ನೋಡಿದವನು ಅಲ್ಲಿ ವಿರಾಟ್ನನ್ನು ನೋಡಿ ನಡುಗಿ ಹೋಗ್ತಾನೆ. ಬೇಸ್ ವಾಯ್ಸ್ನೊಂದಿಗೆ, ಇವನನ್ನು ಈ ಚೇರ್ ಕಟ್ಟಿಬಿಡಿ ಅಂತ ಹೇಳ್ತಾನೆ ವಿರಾಟ್. ಆ ತಕ್ಷಣವೇ ಆನಂದ್ ನಿಖಿಲ್ ಕೆಳಗೆ ಬಿದ್ದಿವರನ್ನು ಚೇರ್ಗೆ ಕಟ್ಟಿಬಿಡ್ತಾರೆ. ಅವನಿಗೆ ಎದುರಾಗಿ ಚೇರ್ನಲ್ಲಿ ಕೂತ್ಕೊಂಡು, ನೀನು ನನ್ನ ಚಂದನಾಳ ಮೇಲೆ ಗನ್ ಶೂಟ್ ಮಾಡಿದ್ಯಾ, ಒಂದು ವೇಳೆ ಆ ಬುಲೆಟ್ ನನ್ನ ಚಂದನಾಳಿಗೆ ತಾಗಿದ್ದಿದ್ರೆ ನಿನ್ನಿಂದ ನನ್ನ ಚಂದನಾಳಿಗೆ ಎಷ್ಟು ನೋವು ಬರ್ತಿತ್ತು ಅಂತ ಬೇಸ್ ವಾಯ್ಸ್ನೊಂದಿಗೆ ಹೇಳ್ತಾನೆ ವಿರಾಟ್. ತಪ್ಪಾಗ್ಬಿಟ್ಟಿದೆ, ಪ್ಲೀಸ್ ನನ್ನ ಬಿಟ್ಬಿಡಿ, ನನ್ನ ಕೊಲ್ಲಬೇಡಿ ಅಂತ ಅಳ್ತಾನೆ ಅವನು. ನಿನ್ನ ತಪ್ಪಿನಿಂದ ಇವತ್ತು ನನ್ನ ಚಂದನಾಳಿಗೆ ನೋವಾಗ್ತಿತ್ತು, ನೀನು ನನ್ನನ್ನು ಶೂಟ್ ಮಾಡೋದಕ್ಕೆ ಬಂದಿದ್ಯಾ, ಹಾಗಿದ್ದಾಗ ನನ್ನ ಚಂದನಾಳ ಕಡೆ ಯಾಕೆ ಶೂಟ್ ಮಾಡಿದೆ
ನನ್ನನ್ನು ಕ್ಷಮಿಸಿ ಸರ್, ತಪ್ಪಾಗ್ಬಿಟ್ಟಿದೆ, ಪ್ಲೀಸ್ ನನ್ನ ಬಿಟ್ಟುಬಿಡಿ ಅಂತ ತುಂಬ ಬೇಡ್ಕೊಳ್ತಾನವನು. ಅವನನ್ನು ಹಾಗೆ ನೋಡಿ ಹುಚ್ಚನಂತೆ ನಗ್ತಾನೆ ವಿರಾಟ್. ವಿರಾಟ್ನ ನಗುವಿನಲ್ಲೇ ಅವನ ಸಾವು ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಅವನ ನಗು ಎಷ್ಟು ಭಯಂಕರವಾಗಿದೆ ಅಂದರೆ ಅಲ್ಲಿ ಇರೋರೆಲ್ಲರೂ ಕೂಡ ಭಯದಿಂದ ನಡುಗಿ ಹೋಗ್ತಾರೆ. ಅವನು ಕೂದಲಿಡ್ಕೊಂಡು ಹತ್ತಿರ ಕೆಳೆದು, ನೀನು ಮಾಡಿದ ತಪ್ಪಿಗೆ ನಿನಗೆ ಪನಿಷ್ಮೆಂಟ್ ಇರುತ್ತೆ, ಆದರೆ ನಿನ್ನ ಪನಿಷ್ಮೆಂಟ್ ಸಾವಲ್ಲ. ನೀನು ಒಂದೇ ಸಾರಿ ಸತ್ತು ಹೋದರೆ ನೀನು ಮಾಡಿದ ತಪ್ಪು ನಿನಗೆ ಹೇಗೆ ನೆನಪಿರುತ್ತೆ? ನೀನು ಮಾಡಿದ ತಪ್ಪೇನೆಂದರೆ ನೀನು ನನ್ನ ಪ್ರಾಣವನ್ನು ಶೂಟ್ ಮಾಡಿ ಕೊಲ್ಲಬೇಕು ಅಂತ ಅಂದ್ಕೊಂಡೆ ಅಂತ ಅವನ ಗನ್ ಹಿಡ್ಕೊಂಡು ಕೈ ಮೇಲೆ ಶೂಟ್ ಮಾಡ್ತಾನೆ ವಿರಾಟ್. ಹಾಗೆ ಮಾಡಿದ ಕೂಡಲೇ ಅವನ ಕಿರ್ಚಿದ ಕಿರ್ಚಾಟ ಸುತ್ತಮುತ್ತ ಇಡೀ ಕಂಪಿಸಿ ಹೋಗುತ್ತೆ. ಆನಂತರ ನಿಖಿಲ್ ಕೊಟ್ಟ ಚಾಕುವಿನಿಂದ ಅವನ 5 ಬೆರಳುಗಳನ್ನ ಕತ್ತರಿಸ್ಬಿಡ್ತಾನೆ ವಿರಾಟ್. ಹಾಗೆ ಮಾಡಿದ ಕೂಡಲೇ ಅವನು ಪ್ರಜ್ಞೆ ತಪ್ಪಿ ಹೋಗ್ತಾನೆ. ಆದ ತಕ್ಷಣವೇ ತನ್ನ ಚೇರ್ನಿಂದ ಇದ್ದು ಪಕ್ಕದಲ್ಲಿರೋ ರಾಡ್ನಿಂದ ಪ್ರಜ್ಞೆ ಇಲ್ಲದವನಿಗೆ ನಾನ್ ಸ್ಟಾಪ್ ಆಗಿ ಹೊಡಿತಾನೆ ಇರ್ತಾನೆ. ಅವನ ಕೋಪ ಎಲ್ಲವೂ ಕಡಿಮೆ ಆದ ನಂತರ ರಾಡ್ ಪಕ್ಕಕ್ಕೆ ಎಸ್ತು, ಇವರೆಲ್ಲರನ್ನ ಕೊಂದುಬಿಡಿ ಅಂತ ಅಲ್ಲಿಂದ ತನ್ನ ಕಾರ್ ಹತ್ರಕ್ಕೆ ಹೋಗ್ಬಿಡ್ತಾನೆ ವಿರಾಟ್. ಅರ್ಧ ಗಂಟೆ ನಂತರ ಎಲ್ಲರೂ ಫಿನಿಶ್ ಆದಮೇಲೆ ಆನಂದ್ ನಿಖಿಲ್ ವಿರಾಟ್ನ ಹತ್ರ ಬಂದು ಅವರೆಲ್ಲರೂ ಫಿನಿಶ್ ಅಂತ ಹೇಳ್ತಾನೆ. ಏನೂ ಮಾತಾಡದೆ ಕಾರ್ನಲ್ಲಿ ಕೂತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್. ನಿಖಿಲ್ನ ಕಡೆ ನೋಡ್ತಾ, ಬಾಸ್, ಇವತ್ತು ಅವರೆಲ್ಲರನ್ನ ಇಷ್ಟು ನರಕ ತೋರಿಸ್ಕೊಂಡ್ರು. ಅದು ಯಾಕಂದರೆ ಅವರು ಚಂದನಾಳ ಸಿಸ್ಟರ್ ಮೇಲೆ ಗನ್ ಗುರಿ ಮಾಡಿದರು. ಅದಕ್ಕೆ ಒಂದು ವೇಳೆ ನಿಜವಾಗಿಯೂ ಬುಲೆಟ್ ಚಂದನಾಳ ಸಿಸ್ಟರ್ಗೆ ತಾಗಿತ್ತಿದ್ರೆ ಈಗ ಅವರ ಸಿಚುಯೇಷನ್ ಏನಾಗಿರ್ತಿತ್ತು ಅಂತ ಯೋಚಿಸ್ತಿದ್ರೆ ಆನಂದ್ನ ಹಣೆ ಮೇಲೆ ಬೆವರು ಸುರಿಯುತ್ತೆ. ಹೆಚ್ಚು ಯೋಚಿಸ್ಬೇಡ ಆನಂದ್, ಮನೆಗೆ ಹೋಗು, ಶ್ರುತಿ ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತಾಳೆ ಅಂತ ಹೇಳ್ತಾನೆ. ಹ್ಞೂ ಅಂತ ಆನಂದ್ ಅಲ್ಲಿಂದ ಹೋಗ್ಬಿಟ್ಟ ಮೇಲೆ ನಿಖಿಲ್ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.